ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯೋನಿ ಹೊಟ್ಟಿದ್ಯವಿ, ನಿಮ್ಮಪ್ಪ ಇನ್ನ ಸಿರಿ ಯಾಕೆ ಕರ್ಕೋಯ್ತಾನೆ? ನಾ ಹೇಳ್ತಿರೋದು ನಿಜ ಅವ್ವ. ಕಂಠಿ ಸಾಹೇಬ್ರ ಕಾರಲ್ಲಿ ಹೋಗಿದ್ದನ್ನ ನಾನೇ ನೋಡ್ದೆ. ಅಲ್ಲ ಕಣವಿ, ಕಾರಲ್ಲಿ ಹೋದ್ರೆ ನಿಮ್ಮಪ್ಪ ಏನೋ ಕಂಟಿಯವ್ರು ಕರ್ಕೊಂಡು ಹೋದ್ರು ಅಂತ ಅರ್ಥನಾ? ನಮ್ಮ ಅಪ್ಪನೂ ಕಾರಲ್ಲಿ ಇದ್ದದನ್ನ ಗೌಡ್ರು ನೋಡಿದಾರಕ್ಕ. ಬೇಕಿದ್ರೆ ಗೋಪಾಲಪ್ಪನ್ ಕೇಳಿ. ಪುಟ್ಟಮ್ಮೆ, ಕಾರ್ನಾಗೆ ತಗೊಂಡು ಹೋಯ್ತಿದ್ರು ಅಂತ ಗೌಡ್ರು ಹೇಳಿದ್ರು. ಅಯ್ಯೋ ಶಿವನೇ, ಹೊಳಿ ಅಂದ್ರೆ ಯಾಕೆ ಕರ್ಕೋಬೋದ್ರು? ದಿವಸ ಒಂದಲ್ಲ ಒಂದು ರಾಧ ಅಂತ ಆಯ್ತಾನೆ ಆಯ್ತಲ್ಲಪ್ಪ ದೇವ್ರೇ. ಬಾವ ಗಂಗಾಧರನನ್ನ ಕಿಡ್ನಾಪ್ ಮಾಡಿದ್ರ? ಎಲ್ಲೋ ಮಿಸ್ ಹೊಡಿತಿದೆ. ನಿಂಗೆ ಗೊತ್ತಿದೆಯಲ್ಲ ಸುಮಾ, ಮೊದಲೇ ಸಾಹೇಬ್ರಿಗೆ ನನ್ನ ಅಪ್ಪನ್ ಕಂಡ್ರೆ ಆಗೋದಿಲ್ಲ. ಅಲ್ಲಿ ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಅಪ್ಪನ್ ಕಿಡ್ನಾಪ್ ಮಾಡಿದ್ದಾರೆ. ನಮ್ಮಪ್ಪಂಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಬಸ್ಸಿಗೆ ಸಮಾಧಾನ ಮಾಡ್ಕೇಳವ, ಅದೇನಾಗೈತೆ ಅಂತ ನೋಡುಮ. ಸಾನ ಅವಳಿ ಅಂದ್ರಿಗೊಂದು ಫೋನ್ ಹಾಕವ. ಹ್ಞೂ ಅವ್ವ. ಫೋನ್ ತೆಗಿತಾ ಇಲ್ಲ ಅವ್ವ. ಅಯ್ಯೋ, ಏನು ಮಾಡೋದೀಗ? ಅಕ್ಕ, ನಂಗೆ ಯಾಕೋ ಬಾವ ಈ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗಿರ್ಬೇಕು, ಬರ್ಬೋದೇನೋ, ನೋಡೋಣ ಇರು. ಹ್ಞೂ ಕಣವ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸಿಕ್ಕ ನೋಡಮ್ಮ. ಇಲ್ಲ ಅವ್ವ, ನಾನೇ ನನ್ನ ಕಣ್ಣಾರೆ ನೋಡ್ದೆ ಅಂದ್ರು ನೀವ್ ಯಾಕೆ ನನ್ನ ನಂಬ್ತಾ ಇಲ್ಲ? ಕಂಠಿ ಸಾಹೇಬ್ರೆ ನಮ್ಮ ಅಪ್ಪನ್ ಕಿಡ್ನಾಪ್ ಮಾಡಿದ್ದಾರೆ. ನಮ್ಮ ಅಪ್ಪ ನಿಜಕ್ಕೂ ವಾಪಸ್ ಬರಲ್ಲ. ಅಯ್ಯೋ, ಈ ಹುಡುಗಿ ನೋಡಿದ್ರೆ ಹಿಂಗೆ ಹೇಳ್ತಾವಳೆ. ಅವಳಿ ಅಂದ್ರೆ ನೋಡ್ರೆ ಫೋನ್ ತೆಗಿತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ವೇ? ಅಯ್ಯೋ, ಈಗ ಏನ್ ಮಾಡ್ಬೇಕು ಅನ್ನೋದು ಏನಾರ ಹೇಳಯ್ಯ. ನಾನೇನು ಹೇಳಿ ಪುಟ್ಟಮ್ಮೆ, ಗೌಡ್ರು ಹೇಳಿದ್ದು ಈ ಹುಡುಗಿ ಹೇಳಿದ್ದು ಎರಡು ಒಂದೇನೆಯ? ಇಂಥ ಹೊತ್ತಾಗ ನೀನೆಲ್ಲ ಹಾಳಾಗೋಗಿದ್ದೆ? ನಾನಾ ಪಕ್ಕದೂರು ಪರಮೇಶಿ ಸಿಕ್ಕಿದ ಅಂತವ ಹಳ್ಳಿ ಕಡೆ ತ ಕುತ್ಕೊಂಡು ಮಾತಾಡ್ತಿದ್ದೆ. ನಾನು ಈಗಲೇ ಹೋಗಿ ಬಂಗಾರಮ್ಮ ಅವ್ರ ಹತ್ರ ಮಾತಾಡ್ತೀನಿ. ನಮ್ಮಪ್ಪನ ಬಿಡಿಸ್ಕೊಡಿ ಅಂತ ಅವ್ರ ಹತ್ರನೇ ಕೇಳ್ತೀನಿ. ಬ್ಯಾಡ ಕಣವಿ, ಈಟದಲ್ಲಿ ಹೋಗೋದು ಬ್ಯಾಡ. ಹ್ಞೂ ಕಣವ, ಈಗಲೇ ಅಮ್ಮವರು ನಮಗೆಲ್ಲ ಸಿಟ್ಟಾಗ್ಯವ್ರೆ. ಈಗೇನಾರ ಸಿರಿ ಆ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತಾದ್ರೆ ಇನ್ನ ದೊಡ್ಡ ತೆಪ್ಪಾಯ್ತದೆ ಕಣವ. ಅವ ಸ್ನೇಹ ಹೇಳ್ತಿರೋದು ಕೇಳ್ತಿದ್ರೆ ಕಂಠಿ ಅವ್ರಿಗೆ ಕೆಲಸ ಮಾಡಿರ್ತಾರೆ. ಯಾರ ಮಾತಕ್ಕೂ ಬಗ್ದೇ ಇರೋರು ಬಂಗಾರತೆ ಮಾತಿಗೆ ಬಗ್ತಾರೆ. ಸ್ನೇಹ ಬಂಗಾರತೆ ತಾವು ಮಾತಾಡೋದೇ ಸರಿ ಕಣವ. ಹೌದು, ಹಾಗಿದ್ರೆ ನಾನು ಈಗಲೇ ಹೋಗಿ ಬಂಗಾರಮ್ಮ ಅವ್ರ ಹತ್ರ ಮಾತಾಡ್ತೀನಿ. ಸ್ನೇಹ, ನೀನ್ ಮಾತಾಡೋದು ಸರಿ ಅಂದೆ, ಆದ್ರೆ ಈಗಲೇ ಒಳ್ಳು ಅಂತ ಹೇಳಲಿಲ್ಲ ನೋಡು. ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಬೆಳಗ್ಗೆವರೆಗೂ ಕಾಯುಮ್ಮ, ಆಗ್ಲೂ ಗಂಗಣ್ಣ ಬರ್ಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಇಸ್ಯ ಮುಡ್ಸುಮ್ಮ. ಹೌದಕ್ಕ, ಮೊದಲೇ ಬಂಗಾರತ್ತೆ ಆರೋಗ್ಯ ಸರಿ ಇಲ್ಲ. ಈಗ ಈ ವಿಷಯ ಏನಾದರೂ ಗೊತ್ತಾದ್ರೆ ಟೆನ್ಷನ್ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ. ಹ್ಞೂ ಕಣವಿ, ಈಟೊತ್ನಾಗ ಹೋಗೋದು ಸರಿಯಲ್ಲ. ಒಂದು ವೇಳೆ ಸಿರಿ ಅವನು ನಿಮ್ಮ ಅಪ್ಪಯ್ಯನ್ನ ಕರ್ಕೊಂಡು ಹೋಗಿದ್ರು ಅವನು ಏನು ಮಾಡೋಕ್ಕಿಲ್ಲ. ನಂಗೆ ನಂಬಿಕೆ ಅದೇ. ಸಿಕ್ಕ ಅಂತ ನೋಡುಮ್ಮ. ಏನಯ್ಯ, ನಿಮ್ಮ ಬಾಯಿಲಿ ಸಣ್ಣ ಬಾಯಿಲಿ ಬರುವ ಬಾಯಿಲಿ. ಬೆಳಗ್ಗೆನೆ ಅಮ್ಮವ್ರ ಹತ್ರ ಹೋಗಿ ಕಂಠಿ ಸಾಹೇಬ್ರಿಗೆ ಬುದ್ಧಿ ಹೇಳಿಸಿ ನಮ್ಮ ಅಪ್ಪನ ವಾಪಸ್ ಕರ್ಕೊಂಡು ಬರಬೇಕು. ಯೋನ್ಲಾ, ನಿನ್ನ ಮನೆಗೆ ನೀನೇ ಒಳ್ಳೆ ನೆಂಟ ಬಂದಂಗೆ ಬರ್ತೀಯಾ?
ಯಾವಾಗ ಬಂದ್ರು ಮನೆ ಬೀಗ ಹಾಕಿರ್ತೈತೆ, ನೀನೇ ಮನೆಯಾಗಿರಕಿಲ್ಲ, ನಾ ಏನ್ ಮಾಡ್ಬೇಕು ಹೇಳು? ಸಾಕು ಸುಮ್ಕಿಲ್ಲ. ಅಪ್ಪ ಮಗ ಸಾನೆ ನಾಟಕ ಆಡ್ಬೇಡಿ. ಆವಯ್ಯ ಏನೋ ಮೋಸ ಮಾಡಿ ಹೋದ, ಎತ್ ಮಗ ನೀನು ಹಿಂಗೆ ಆಡ್ತಿದ್ಯಲ್ಲ. ಹಂಗೆಲ್ಲ ಹೇಳ್ಬೇಡ ಮಮ್ಮಿ, ಈ ಪುರ್ಸಿ ಯಾವತ್ತಿದ್ರು ನಿನ್ ಮಗನಯ್ಯ. ಹೌದೌದು, ಬರೀ ಬಾಯಿ ಮಾತ್ಗೆ ಆಟಯ್ಯ. ನಿನ್ ಪಿರುತಿ ಏನಿದ್ರು ಆ ಪುಟ್ಟಕ್ಕಂಗೆ ಅವನ ಮಕ್ಳಿಗೆ ಆಟಯ್ಯ. ಅವರು ನನ್ನ ಪ್ರೀತಿಯಿಂದ ನೋಡ್ಕೋತಾರೆ, ಅದಕ್ಕೆ ನಾನು ಅವ್ರಿಗೆ ಪ್ರೀತಿ ತೋರಿಸ್ತೀನಿ ಅಷ್ಟೇ. ಓ ತೋರ್ಸು. ಎತ್ತು ಒತ್ತು ಸಾಕಿದ ತಪ್ಪಿಗೆ ಕೊನೆಗೆ ಎತ್ತಾಯಿ ಕೈಗೆ ಚಿಪ್ ಕೊಡ್ತೀಯ ಆಟಯ್ಯ. ಅಯ್ಯೋ ಹಂಗ್ಯಾಕೆ ಅನ್ಕೋತೀಯ ಮಮ್ಮಿ? ನೀನು ಬದಲಾಗು, ನಿಂಗೂ ಪ್ರೀತಿ ಸಿಗ್ತೈತೆ. ಅಂದ್ರೆ ನೀನ್ ಹೇಳೋದೇನೋ ನಾನು ಇವಾಗ ಬದಲಾಗಿಲ್ಲ ಅಂತನಾ? ನೀನ್ ಬದಲಾಗಿದ್ಯೋ ಅಲ್ವೋ ನನ್ ಕೈಲಿ ಕಂಡಿಡಿಯಕ್ ಆಯ್ತಲ್ಲ. ಒಂದೊಂದ್ ಕಿತ ಒಂದೊಂದ್ ತರ ಇರ್ತೀಯ ಮಮ್ಮಿ. ಹೌದ್ ಕಳ್ಳ, ನನ್ ಬದಲಾಗದೆ ಇರೋದಕ್ಕೆ ಆ ಗಂಗಣ್ಣನ ಮಗಳನ್ನ ಜೈಲಿಂದ ಬುಡ್ಸಿದ್ದು. ಊರಿಗೆ ಬಂದೇಟ್ಕಯ್ಯ ಪುಟ್ಟಕ್ಕನ್ ತಾವ ಬಂದು ಸಮಯ ಕೇಳಿದ್ದು ಅಲ್ವೇ? ಈ ರಾಜಿ ವಿಶಾಲ್ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳಕಿಲ್ಲ. ನನ್ ಒಳ್ಳೆತನನ ಎಲ್ರೂ ಸೇರ್ ತುಳಿತಾವ್ರೆ. ಅಯ್ಯೋ ಅಯ್ಯೋ ಅಷ್ಟೊಂದು ಯಾಕೆ ಗೊಳೋ ಅಂತೀಯ ಮಮ್ಮಿ? ಯಾರು ನಂಬಿಲ್ಲ ಅಂದ್ರು ನಾನಿದ್ ನಂಬ್ತೀನಿ, ಆಯ್ತಾ? ಜಾಣ ಏಟೆ ಆದ್ರೂ ನಿನ್ ನಾನ್ ಎತ್ ಕೂಸಲ್ವೇ? ಅಯ್ಯ ಉಂಡ್ಲಾ? ಇನ್ನೊಸಿ ಸಾಂಬಾರ್ ಬಡಿಸ್ಲಾ? ಬೇಡ ಮಮ್ಮಿ, ಇಲ್ಲೇ ಚೂರ್ ಐತೆ. ತಗೋ. ಬೇಡ ಮಮ್ಮಿ. ತಗೋ ಒಂದ್ ಸ್ವಲ್ಪ. ಸಂದಾಕಿದ್ಯಾ? ಸೂಪರ್. ನಿಂಗ್ ಗೀಟ ಅಂತಾನೆ ಇದನ್ ಮಾಡಿದ್ದು. ಈ ರಾಜಿಗೆ ಯಾರ್ಯಾರನ್ನ ಹೆಂಗ್ ದಾರಿಗೆ ಎಳ್ಕೋಬೇಕು ಅನ್ನೋದು ಸಂದಾಗ್ ಗೊತ್ತೈತೆ. ಓ ಮಾವ ಬಂದಾ? ಬಾ ಊಟ ಮಾಡುವ. ಬೇಡಕಲ್ಲ ಪುರ್ಸಿ, ನೀನು ತಿನ್ಲ. ಯಾಕ್ಲಾ ಹೊಸಿ ಊಟ ಮಾಡು. ಬೇಡ ಅಂತ ಹೇಳಿಲ್ವೇ? ಏನ್ ಮಾವ ಏನೋ ಜೋರಾಗಿ ತಗೊಂಡಿರಂಗೈತೆ, ಅದಕ್ಕೆ ಊಟ ಬೇಡ ಅಂತಿದ್ಯಾ ಹೆಂಗೆ? ಏಯ್ ಸುಮ್ಕೆ ಊಟ ಮಾಡಿ. ಏನು ತಗೊಂಡ್ರೆ ಏನು, ಮನ್ಸಲ್ಲಿರೋ ಗಾಯ ಮಾಯಕ್ಕಿಲ್ಲ. ಯಾಕ್ಲಾ ಅಂಥದ್ದೇನ್ ಗಾಯ ಆಗೈತೆ ಮನ್ಸ್ಗೆ? ಮಮ್ಮಿ ಅದು ಹೇಳ್ಕೊಳ್ಳೋ ಅಂತ ಗಾಯ ಅಲ್ಲ ಮಮ್ಮಿ, ಎಣ್ಣೆ ಕಮ್ಮಿ ಆಗೋಯ್ತು ಅನ್ನೋ ಗಾಯ ಅಲ್ವಾ ಮಾವ? ಲೈ ಆಮಿಕೊಂಡ ಅನ್ನ ಉಂಡ್ಲ, ನಾನು ನೋಡ್ತಾನೆ ಇವನಿ ಅವಾಗ್ಲಿಂದ ಒಟ ಒಟ ಅಂತಾನೆ ಅವನೇ. ಏಯ್ ಯಾಕ್ಲಾ ನನ್ನ ಮಗನ ಮೇಲೆ ಕೂಗಾಡ್ತೀಯ? ಆ ಮಗಿ ಏನೋ ತಮಾಸೆಗಂತೂ ನೀನ್ ಯಾಕೆ ಉರ್ಸಿಂಗ ಆಡ್ದಂಗೆ ಆಡ್ತೀಯ? ಎಲ್ಲೂ ನೆಮ್ಮದಿ ಇಲ್ಲ. ಇಲ್ಲಾದ್ರೂ ಸ್ವಲ್ಪ ತಿದ್ದೋಗಮ್ಮ ಅಂತ ಬಂದ್ರೆ ಅಮ್ಮ ಮಗಂದು ಒಳ್ಳೆ ಗೋಳಾಯ್ತು. ಗೋಳ್ ನಮ್ದಲ್ಲ ಕಣ್ಲಾ, ನಿಂದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.